ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬದನೆಕಾಯಿ ಗೊಜ್ಜು ಮಾಡೋಣ. ಇದು ಚಪಾತಿಗೆ ಎಲ್ಲ ಸೂಪರಾಗಿರ್ತದೆ, ದೋಸೆಗೆ. ಬನ್ನಿ ಈ ರುಚಿಕರವಾದ ಬದನೆಕಾಯಿ ಗೊಜ್ಜುನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಇದು ಒಂದು ಸಲ ಮಾಡ್ಕೊತೀನಿ, ಚಪಾತಿಗಂತೂ ಸೂಪರಾಗಿರ್ತದೆ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಬನ್ನಿ ಈ ರುಚಿಕರವಾದ ಬದನೆಕಾಯಿ ಗೊಜ್ಜುನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಬದನೆಕಾಯಿ ಗೊಜ್ಜು ಮಾಡೋದಕ್ಕೆ ಟೊಮಾಟೊ, ಈರುಳ್ಳಿ, ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಳ್ಳಿ. ಎಣ್ಣೆ ಕಾಯಿಸ್ಕೊಂಡ್ಮೇಲೆ ಒಂದು 5 ಸ್ಪೂನಷ್ಟು ಎಣ್ಣೆ ಕಾಯಿಸ್ಕೊಳ್ಳಿ. ಎಣ್ಣೆ ಕಾಯಿಸ್ಮೇಲೆ ಈ ರೀತಿ ಈರುಳ್ಳಿನ ಸೇರಿಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಬದನೆಕಾಯಿ ತೊಗೊಳ್ಳಿ. ನಾಟಿ ಬದನೆಕಾಯಿನ ತೊಗೊಂಡಿದ್ದೀವಿ ಇಲ್ಲಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಡಿ, ದೊಡ್ಡದಾಗೂ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಚಪಾತಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಬದನೆಕಾಯಿ ಎಲ್ಲ ಫ್ರೈ ಆಗಬೇಕು. ಈ ರೀತಿಯಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಬಾಡಿಸ್ಕೊಬೇಕು. ಸ್ವಲ್ಪ ಈ ರೀತಿ ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೊಂಡ್ಮೇಲೆ ನೋಡಿ, ಈ ರೀತಿ ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೊಬೇಕು. ಅಲ್ಲಿವರೆಗೂ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಸ್ವಲ್ಪ ಗಸಗಸೆ, ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಕೊಬ್ಬರಿನ ಹಾಕಿ ನೈಸ್ಗೆ ರುಬ್ಕೊಬೇಕು. ನೋಡಿ, ಸ್ವಲ್ಪ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಇಲ್ಲ ಬೆಳ್ಳುಳ್ಳಿ ಶುಂಠಿ ಆದರೂ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಗಸಗಸೆ, ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ನೈಸ್ಗೆ ರುಬ್ಕೊಳ್ಳಿ. ಇದೊಂದು ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೊಬೇಕು. ಸ್ವಲ್ಪ ಎಣ್ಣೆಯಲ್ಲೇ ಸಾಫ್ಟ್ ಆಗಿಬಿಡಬೇಕು. ತದನಂತರ ನಾವು 2 ಟೊಮೊಟೊನ, ದೊಡ್ಡ ಸೈಜಿನ ನಾಟಿ ಟೊಮೊಟೊನ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸ್ವಲ್ಪ ಸೇರಿಸಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳಿ, ಒಂದು 5 ನಿಮಿಷ ಕಾಲ. ಈ ಎಣ್ಣೆಯಲ್ಲೇ ಬಾಡಿಸ್ಕೊಂಡ್ಬಿಟ್ರೆ ಆವಾಗ ಬೇಗ ಸಾಫ್ಟಾಗಿ ಹೋಗುತ್ತೆ, ಗೊಜ್ಜು ಸಹ ಬೇಗ ರೆಡಿಯಾಗೋಗುತ್ತೆ. ಕುಕ್ಕರಲ್ಲಿ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ. ನೋಡಿ, ಇವಾಗ ಈ ರೀತಿಯಾಗಿ ಟೊಮೊಟೊ ಎಲ್ಲ ಹಾಕಿದ ಮೇಲೆ ನಾವು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು. ಪ್ಲೇಟ್ನ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಬಾರ್ದು, ಬದನೆಕಾಯಿಗೆಲ್ಲ ಕಹಿ ಆಗೋಗುತ್ತೆ. ಪ್ಲೇಟ್ನ ಮುಚ್ಚಿಬಿಟ್ರೆ ಕಹಿ ಆಗೋಗುತ್ತೆ. ನೋಡಿ, ಇವಾಗ ಎಣ್ಣೆಯಲ್ಲೇ ಫ್ರೈ ಆಗ್ತಾಯಿದೆ, ಆಗ ಯಾವುದೇ ಕಾರಣಕ್ಕೂ ಕಹಿ ಆಗೋದೇ ಇಲ್ಲ. ಒಂದು 5 ನಿಮಿಷ ಕಾಲ, ಒಂದು 10 ನಿಮಿಷ ಕಾಲ ಆದರೂ ಪರವಾಗಿಲ್ಲ, ಎಣ್ಣೆಯಲ್ಲೇ ಸ್ವಲ್ಪ ಸಾಫ್ಟಾಗಿ ಬಿಡಬೇಕು ಆ ಬದನೆಕಾಯಿ ಎಲ್ಲ. ಅಲ್ಲಿವರೆಗೂ ಎಣ್ಣೆಯಲ್ಲೇ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಬೇಕು ಬದನೆಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ. ನೋಡಿ, ಇವಾಗ ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀವಿ. ಅಲ್ಲಿವರೆಗೂ ಚಪಾತಿನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಚಪಾತಿ, ದೋಸೆ ಎಲ್ಲ ಸೂಪರಾಗಿರ್ತದೆ ಇದು. ನೋಡಿ, ಇವಾಗ ಒಂದು ಸ್ವಲ್ಪ ತಿರುಗಿಸ್ಕೊಡೋಣ ಈ ರೀತಿಯಾಗಿ. ನಾನಿಲ್ಲಿ ನಾಟಿ ಬದನೆಕಾಯಿನ ತೊಗೊಂಡಿದ್ದೀನಿ, ಜಾಸ್ತಿ ಬೀಜ ಇರಲ್ಲ ಇದಕ್ಕೆ, ತುಂಬ ಟೇಸ್ಟಿಯಾಗಿರ್ತದೆ. ಎಳೆ ಬದನೆಕಾಯಿನ ತೊಗೊಳ್ಳಿ, ತುಂಬ ಚೆನ್ನಾಗಿರ್ತದೆ. ನೋಡಿ, ಇವಾಗ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳೋಣ. ಇದನ್ನೂ ತಿರುಗಿಸ್ಕೊಟ್ಟು ನೋಡಿ, ಆ ಟೊಮೊಟೊ ಎಲ್ಲ ಸಾಫ್ಟ್ ಆಗ್ತಾ ಬಂದಿದೆ. ಅಲ್ಲಿವರೆಗೂ ಈ ಬದನೆಕಾಯಿನೂ ಸಹ ಸಾಫ್ಟಾಗಿ ಹೋಗುತ್ತೆ. ಇದು ಒಂಚೂರೂ ಕಸರೆ ಆಗೋದಿಲ್ಲ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ರೇ ಕಸರೆ ಆಗೋದು, ಅದಕ್ಕೆ ಪ್ಲೇಟ್ನ ಕ್ಲೋಸ್ ಮಾಡಬಾರ್ದು ನಾವು ಇಲ್ಲಿ. ನೋಡಿ, ಇವಾಗ ಎಣ್ಣೆಯಲ್ಲೇ ಚೆನ್ನಾಗಿ ಬದನೆಕಾಯಿ ಎಲ್ಲ ಬಾಡ್ತಾಯಿದೆ. ನೋಡಿ, ಈ ರೀತಿ ಸಿಂಪಲ್ಲಾಗಿದ್ರೂ ತಿನ್ನೋದಕ್ಕಂತೂ ಭಾಳ ಟೇಸ್ಟಿಯಾಗಿರ್ತದೆ ಇದು, ದೋಸೆಗೆ, ಚಪಾತಿಗೆಲ್ಲ. ಈ ರೀತಿ ಗಮನ ಎಲ್ಲ ಅಲ್ಲೇ ಮಾಡ್ತಾಯಿರೋ ಪದಾರ್ಥದ ಮೇಲೇ ಗಮನ ಇಕ್ಕಿ ಮಾಡಿದ್ರೆ ಯಾವುದೇ ಅಡುಗೆಯೂ ಸಹ ತುಂಬ ಟೇಸ್ಟಿಯಾಗಿ ಆಗುತ್ತದೆ. ನೋಡಿ, ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು.
ಆಮೇಲೆ ಸ್ವಲ್ಪ ಉಪ್ಪು ಖಾರ ನೋಡ್ಕೊಂಡು ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೊಬೇಕು ಇದನ್ನು. ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲೇ ಬಾಡಿಸ್ಕೊಬೇಕು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ಕೊತಾ ಇದ್ದೀವಿ. ಈಗ ಕೊಬ್ಬರಿ, ಗಸಗಸೆ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ವಿ ಮಸಾಲೆನ. ಸ್ವಲ್ಪ ನೈಸ್ಗೆ ರುಬ್ಕೊಬೇಕು. ನೋಡಿ ಇವಾಗ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ತಿರುಗಿಸ್ಕೊಡಿ. ಈ ಮಸಾಲೆ ವಾಸನೆಯೂ ಸಹ ಹೊರಟೋಗುತ್ತೆ. ತದನಂತರ ನೋಡಿಕೊಂಡು ನಾವು ಉಪ್ಪು ಖಾರನ ಹಾಕ್ಕೊಬೇಕಾಗುತ್ತೆ. ನೋಡಿ ಇವಾಗ ಮಸಾಲೆ ನೀರನ್ನು ಸಹ ಸೇರಿಸ್ಕೊಳ್ಳೋಣ. ನಾವು ಇಲ್ಲಿ ರುಬ್ಬಿರುವಂಥ ಮಸಾಲೆ ನೀರನ್ನು ಸಹ ಸೇರಿಸ್ಕೊಂಡು ನಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ನೀರನ್ನ ಸೇರಿಸ್ಕೊಳ್ಳೋಣ. ನೋಡಿ ಇವಾಗ ಈ ಕೊಬ್ಬರಿ ವಾಸನೆಯೂ ಸಹ ಹೋಗಿದೆ. ಇವಾಗ ನೋಡಿ ಇವಾಗ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಆಲ್ಮೋಸ್ಟು ಈ ಬದನೆಕಾಯಿ ಎಲ್ಲ ಸಾಫ್ಟಾಗಿ ಹೋಗಿದೆ. ಉಪ್ಪು ಖಾರ ಹಾಕೋ ಮುಂಚೆನೇ ಈ ರೀತಿ ಸಾಫ್ಟಾಗಿ ಮಾಡ್ಕೊಂಬಿಟ್ರೆ ಬೇಗ ಈಸಿಯಾಗಿ ಹೋಗುತ್ತಿದ್ದು. ಉಪ್ಪು ಖಾರ ಹಾಕಿದ್ಮೇಲೆ ಬೇಗ ಸಾಫ್ಟ್ ಆಗಲ್ಲ ಇದನ್ನು. ನೋಡಿ ಇವಾಗ ನಮಗೆ ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನೋಡಿ ನಾನು ಇವಾಗ ಉಪ್ಪು ಸೇರಿಸ್ಕೊತಾ ಇರೋದು. ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ. ನೋಡಿ ಸ್ವಲ್ಪ ಅರಿಶಿನ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, 2 ಸ್ಪೂನಷ್ಟು ನಾನಿಲ್ಲಿ ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಸೇರಿಸ್ಕೊಬೋದು. ಮನೆಯಲ್ಲೇ ಇರುವಂಥ ಅಚ್ಕಾರದ ಪುಡಿ, ಕೆಂಪು ಕಲರ್ ಅಚ್ಕಾರದ ಪುಡಿ. ನೋಡಿ ಇವಾಗ 2 ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಬೇಕು. ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಈ ರೀತಿ ಹಾಕ್ಕೊಂಡು ಎಲ್ಲವನ್ನು ಹಾಕಿದ್ಮೇಲೆ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಇವಾಗ ಆಲ್ಮೋಸ್ಟು ಆ ಮಸಾಲ ಎಲ್ಲ ಬೇಯೋವರೆಗೂ ಆ ಗ್ರೇವಿ ಜೊತೆ ಬದನೆಕಾಯಿನೂ ಸಹ ಬೇಯ್ತಾ ಇದೆ. ನೋಡಿ ಇವಾಗ ಇದು ರೆಡಿ ಆಗ್ತಾಯಿದೆ. ನೋಡಿ ಇವಾಗ ಇದು ಇನ್ನೊಂದು 2 ನಿಮಿಷ ಕಾಲ ಬೇಯಿಸ್ಕೊಂಬಿಟ್ರೆ ಆಗೋಯ್ತಿದು. ನೋಡಿ ಆಲ್ಮೋಸ್ಟ್ ಎಣ್ಣೆ ಬಿಡ್ತಾ ಬಂದಿದೆ ಸೈಡಲ್ಲೆಲ್ಲ. ಕಲ್ಲರು ಸಹ ಚೇಂಜ್ ಆಗ್ತಾಯಿದೆ ನೋಡಿ. ನೋಡಿ ಇವಾಗ ರೆಡಿಯಾಗಿದೆ. ನೋಡಿ ಆಲ್ಮೋಸ್ಟು ಈ ರೀತಿ ಎಣ್ಣೆ ಬಿಡ್ತಾ ಬಂದ್ಬಿಡ್ತದೆ, ಆಗ ರೆಡಿಯಾಗಿದೆ ಅಂತ ಅರ್ಥ. ಯಾವುದೇ ಅಡುಗೆ ಆದ್ರೂ ನೀಟಾಗಿ ಅಬ್ಸರ್ವೇಷನ್ ಮಾಡಿಕೊಂಡು ನೀಟಾಗಿ ಮಾಡಿಕೊಂಡ್ರೆ ಆವಾಗ ರುಚಿಯಾಗಿ ಬರ್ತದೆ. ನೋಡಿ ಐ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಮತ್ತೆ ತಿರುಗಿಸ್ಕೊಡ್ತಾ ಇರಬೇಕು ಪದೇ ಪದೇ, ಆಗ ಕರೆಕ್ಟಾಗಿ ರುಚಿ ಬರ್ತದೆ. ನೋಡಿ ಇದು ರೆಡಿಯಾಗಿದೆ. ಇವಾಗ ನೋಡಿ ಬಿಸಿ ಬಿಸಿಯಾದ ರುಚಿಕರವಾದ ಬದನೆಕಾಯಿ ಗೊಜ್ಜು. ಇದು ಚಪಾತಿಗೆ, ದೋಸೆಗೆಲ್ಲ ಸೂಪರಾಗಿರ್ತದೆ. ಒಂದು ಸಲ ಈ ರೀತಿ ಮಾಡ್ಕೊತೀನಿ, ಮತ್ತೆ ಮಾಡ್ಕೊಂಡು ತಿಂತೀರಾ. ಅಷ್ಟೊಂದು ಚೆನ್ನಾಗಿರ್ತದೆ ಈ ಗ್ರೇವಿ.
ತುಂಬ ಸಖತ್ತಾಗಿರ್ತದೆ ಇದು. ಮಾಡೋದಕ್ಕೂ ಈಸಿ, ತಿನ್ನೋದಕ್ಕಂತೂ ಸೂಪರಾಗಿರ್ತದೆ. ಒಂದು ಸಲ ಮಾಡ್ಕೊಂಡು ತಿನ್ನಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಮಕ್ಳಿಗೂ ಸಹ ಇಷ್ಟವಾಗುತ್ತದೆ. ನೋಡಿ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.